ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಚೂಡಿದಾರ್ ಅಂದರೆ ಏನ್ರಿ? ಹೆಣ್ಣುಮಕ್ಕಳು ಡ್ರೆಸ್ ಆಗಿ ಉಪಯೋಗ ಮಾಡುವಂಥ ಒಂದು ಬಟ್ಟೆಗಳು. ಆದರೆ ಚೂಡಿದಾರ್ ಒಳಗೆ 26 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಸಾವಿನ ಪುಡಿ ಸಿಕ್ಕಿದೆ. ಏನಪ್ಪ, ಚೂಡಿದಾರ್ನಲ್ಲಿ 26 ಕೋಟಿ ರೂಪಾಯಿಯಷ್ಟು ಸಾವಿನ ಪುಡಿನ? ಇದೇನು ವಿಚಿತ್ರ ಅಂತ ಅನಿಸಬಹುದು. ಎಸ್ ವೀಕ್ಷಕರ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯೋದಕ್ಕೆ ಸಿಸಿಬಿ ಪೊಲೀಸರು ನಡೆಸ್ತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಭಾರಿ ಯಶಸ್ಸು ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾದಕ ವಸ್ತುಗಳನ್ನ ಸಾಗಿಸೋದಕ್ಕೆ ಈ ಕಿಲಾಡಿ ಲೇಡಿ ಕಂಡುಕೊಂಡ ಹೊಸ ದಾರಿ ನೋಡಿ ಪೊಲೀಸರೇ ದಂಗಾಗ್ಬಿಟ್ಟಿದ್ದಾರೆ. ಎಂತೆಂಥ ಜಾಗದಲ್ಲಿ ನೋಡಿ, ಉಡುಪು, ಒಳ ಉಡುಪು, ಬ್ರಾ ಆಗಿರ್ಬೋದು, ಅಂಡರ್ವೇರ್ಗಳಾಗಿರ್ಬೋದು, ಕೂದಲಾಗಿರ್ಬೋದು, ಇತ್ಯಾದಿ ಇತ್ಯಾದಿ ಜಾಗಗಳಲ್ಲಿ ನಾವು ಡ್ರಗ್ಸನ್ನು ಸಾಗಿಸುವಂಥ ಘಟನೆಗಳನ್ನು, ದೃಶ್ಯಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ಬಾರಿ ಡ್ರಗ್ಸ್ ವ್ಯಸನಿಗಳಿಗೆ ಮಾದಕ ವಸ್ತುಗಳನ್ನು ತಲುಪಿಸುವುದಕ್ಕೆ ಚೂಡಿದಾರ್ ಸೇತುವೆಯಾಗಿ ಬಳಕೆಯಾಗಿದೆ. ಹಾಗಾದರೆ ಹೆಂಗೆ ಬಳಕೆ ಮಾಡಿಕೊಂಡ್ರು? ಚೂಡಿದಾರ್ನಲ್ಲಿ 26 ಕೋಟಿ ರೂಪಾಯಿಯಷ್ಟು ಡ್ರಗ್ಸ್ ಅನ್ನ ಹೆಂಗೆ ಸಾಗಾಟ ಮಾಡಿದ್ರು ಅನ್ನೋದೇ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಯಕ್ಷ ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಬಟ್ಟೆಗಳನ್ನ ಸಾಗಿಸುವಂತೆ ಚೂಡಿದಾರ್ಗಳ ನಡುವೆ MDMA ಕ್ರಿಸ್ಟಲ್ಗಳನ್ನ ಅಡಗಿಸಿಟ್ಟು ಈ ಗ್ಯಾಂಗ್ ಬೆಂಗಳೂರಿಗೆ ಸಾಗಿಸ್ತಾ ಇತ್ತು. ಯಾರಿಗೂ ಕೂಡ ಅನುಮಾನ, ಡೌಟ್ ಅನ್ನೋದು ಬರದೇ ಇರಲಿ ಅಂತ ಮಹಿಳೆಯರ ಒಳ ಉಡುಪುಗಳನ್ನು ಬಳಸ್ಕೊಂಡು, ಇಲ್ಲಿ ಮೇಲ್ನೋಟಕ್ಕೆ ನಾವು ಚೂಡಿದಾರ್ ಅಂತ ಹೇಳ್ತಾ ಇದ್ದೀವಿ, ಬಟ್ ತುಂಬ ಓಪನ್ ಅಪ್ ಆಗಿ ಹೇಳಬೇಕು ಅಂತಂದ್ರೆ ಗಳಾಗಿರ್ಬೋದು, ಬ್ರಾಗಳಾಗಿರ್ಬೋದು, ಈ ಒಳ ಉಡುಪುಗಳಲ್ಲೂ ಕೂಡ ಅಕ್ರಮ ದಂಧೆಯನ್ನ ನಡೆಸಲಾಗ್ತಾ ಇತ್ತು ಅಥವಾ ಅಕ್ರಮವಾಗಿ ಡ್ರಗ್ಸ್ಗಳನ್ನು ಸಾಗಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ದೆಹಲಿಯಿಂದ ಸರಬರಾಜಾಗ್ತಿದ್ದಂತಹ ಈ ಮಾದಕ ವಸ್ತುಗಳನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿ ವಶಪಡಿಸಿಕೊಂಡಿದ್ದಾರೆ. ನೈಜೀರಿಯಾ ಟು ಬೆಂಗಳೂರು ಲಿಂಕ್ ನೋಡಿ, ಗಮನಿಸಬೇಕಾಗತ್ತೆ. ನಮ್ಮ ನಾಡಿನಾದ್ಯಂತ ಅಥವಾ ನಮ್ಮ ಕರ್ನಾಟಕದವರು ಈ ಡ್ರಗ್ಸ್ ಜಾಲದಲ್ಲಿ ಅಥವಾ ಈ ಡ್ರಗ್ಸ್ ದಂಧೆಯಲ್ಲಿ ಅಂದ್ರೆ ಒಳಗಾಗುವುದು ಬಹಳ ಅಂದ್ರೆ ಬಹಳ ಕಡಿಮೆ, ವಿರಳ ಅಂತಾನೆ ಹೇಳ್ಬೋದು. ಬಟ್ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳಲಾಗ್ತಾ ಇದೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಮುಖ್ಯವಾಗಿ ಈ ನೈಜೀರಿಯಾಗಳು ಏನಂತಂದ್ರೆ, ಈ ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಡ್ರಗ್ಸ್ ಸಪ್ಲೈ ಮಾಡುವಂತಹ ಕೆಲಸಗಳು ಲೀಲಾಜಾಲವಾಗಿ ಇತ್ತೀಚೆಗೆ ನಡೀತಾ ಇದೆ. ನೈಜೀರಿಯಾದಿಂದ ಬೆಂಗಳೂರಿಗೆ ಡ್ರಗ್ಸ್ ಅನ್ನ ಸಾಗಿಸ್ತಾ ಇದ್ದಂತಹ ಬಹುದೊಡ್ಡ ದಂಧೆಯನ್ನ ಅಥವಾ ಬಹುದೊಡ್ಡ ಜಾಲವನ್ನ ಈಗ ಅಧಿಕಾರಿಗಳು ಕಂಡುಹಿಡಿಯೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಈ ಜಾಲದ ಹಿಂದೆ ನೈಜೀರಿಯಾ ಮೂಲದ ವ್ಯಕ್ತಿಯೊಬ್ಬನ ಕೈವಾಡ ಇರುವುದು ಪತ್ತೆಯಾಗಿದೆ. ಆತ ದೆಹಲಿಯಿಂದ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್ ಕುಮಾರ್, ಸತ್ಯಂ ಕಲೀಂ ಮತ್ತು ಕನ್ನಯ್ಯ ಅನ್ನುವ 4 ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದ್ದು, ಸಾಹಿಲ್ ಕುಮಾರ್ಗೆ ತಲುಪಿಸುವುದಕ್ಕೆ ಸತ್ಯಂ ಕಲೀಂ ಮತ್ತು ಕನ್ನಯ್ಯ ಪ್ರಯತ್ನಿಸ್ತಾ ಇದ್ದಾಗ ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಕ್ಟರ್ ಎಂಬಾತನನ್ನ ಬಂಧಿಸಲಾಗಿತ್ತು. ಆತನ ಬೆನ್ನಲ್ಲೇ ಈಗ ಮೋಸಸ್ ಅನ್ನುವಂತಹ ಆರೋಪಿಯನ್ನು ಕೂಡ ವಿಚಾರಣೆ ನಡೆಸಿದ್ದು, ಈ ಬೃಹತ್ ಜಾಲದ ಮಾಹಿತಿ ಹೊರಬಿದ್ದಿದೆ. ಬಂಧಿತರಿಂದ ಬರೋಬ್ಬರಿ 26 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಮೌಲ್ಯದ 12 ಕೆಜಿ 925 ಗ್ರಾಂ MDMA ಹಾಗೂ 60 ಗ್ರಾಂ ಕೊಕೇನ್ ಸೀಸ್ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಮತ್ತೊಂದು ಕಾರ್ಯಾಚರಣೆಯನ್ನ ನಡೆಸಿದ್ದು, ರಾಜಸ್ಥಾನದಿಂದ ಡ್ರಗ್ಸ್ ತರ್ತಾ ಇದ್ದಂತಹ ಇಬ್ಬರನ್ನ ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಲುಂಬುರಾಮ್ ಮತ್ತು ಅನುಪ್ರಾಮ್ ಬಂಧಿತ ಆರೋಪಿಗಳು. ಇವರಿಂದ 7 ಕೆಜಿ ಅಫೀಮು ಹಾಗೆ 225 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೆಂಗಳೂರನ್ನ ಡ್ರಗ್ಸ್ ಮುಕ್ತ ಆಗಿಸೋದಕ್ಕೆ ಸಿಸಿಬಿ ಪೊಲೀಸರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಾಚರಣೆಯನ್ನ ಎಗ್ಗಿಲ್ಲದೆ ನಡೆಸ್ತಾ ಇದ್ದಾರೆ. ಚೂಡಿದಾರ್ ಮೂಲಕ ಡ್ರಗ್ಸ್ ಸಾಗಿಸ್ತಾ ಇದ್ದಂತಹ ಈ ಹೊಸ ಐಡಿಯಾವನ್ನ ಈಗ ಬಟಾಬೈಲು ಮಾಡಿದ್ದಾರೆ ಅಧಿಕಾರಿಗಳು. ಏನೇ ಆಗಿರಬಹುದು, ನಮ್ಮ ಕರ್ನಾಟಕದ ಪೊಲೀಸರು ಅಥವಾ ಸಿಸಿಬಿ ಅಧಿಕಾರಿಗಳು ಚಾಣಾಕ್ಷರು ಅಂತಾನೆ ಹೇಳ್ಬೋದು. ಕರ್ನಾಟಕದ ಪೊಲೀಸರಿಗೆ ಎಂಥ ಅಂದ್ರೆ ಬೇರೆಯವರು ಇವರಿಗೆ ಮಣ್ಣು ಮುಗಿಸ್ಬೋದು ಅಥವಾ ಅವರು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗೇನೆ ನುಗ್ತೀವಿ ಅನ್ನುವಂತಹ ಒಂದು ಚಾಕು ಚಕ್ಯತೆ ನಮ್ಮ ಕರ್ನಾಟಕದ ಪೊಲೀಸರಿಗೆ ಇರುವಂಥದ್ದು. ಸೊ ಹಾಗಾಗಿ ಯಾರೂ ಕೂಡ ಪೊಲೀಸರನ್ನ ಕಣ್ತಪ್ಪಿಸುವಂತಹ ಕೆಲಸವನ್ನ ಮಾಡಿ ನಾವು ಸಲೀಸಾಗಿ ಗೆಲ್ತೀವಿ ಅನ್ಕೊಳ್ಳೋದು ಬಹಳ ಬಹಳ ಕಷ್ಟ ಅಂತಾನೆ ಹೇಳಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.